ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಸ್ಕ್ರಿಪ್ಟ್ ಕಿಡಿ ಯೂಟ್ಯೂಬ್ ಚಾನಲ್. ಇವತ್ತು ವೀಡಿಯೋದಲ್ಲಿ ನಾವು ಏನು ಡಿಸ್ಕಸ್ ಮಾಡ್ತಾ ಇದ್ವಿ ಅಂದರೆ ಎಸ್ಪೆಷಲಿ BCA BSc ಸ್ಟೂಡೆಂಟ್ಸ್ಗಳು IT ರಿಲೇಟೆಡ್ ಜಾಬ್ಸ್ಗಳನ್ನ ಎಲ್ಲಿ ಸರ್ಚ್ ಮಾಡ್ಬೋದು, ಯಾವ ರೀತಿಯಾದಂತಹ ಆಪರ್ಚುನಿಟೀಸ್ಗಳು ಓಪನ್ ಇದ್ದಾವೆ ಅವರಿಗೆ, ಸೊ ಹೆಂಗೆ ಅಪ್ಲೈ ಮಾಡೋದು ಅಥವಾ ಪ್ರಿಪೇರ್ ಆಗೋದು, ಎವ್ರಿಥಿಂಗ್ ಫೋಕಸಿಂಗ್ ಆನ್ ದೋಸ್ 2 ಬ್ಯಾಚಸ್. ಯಾವ ರೀತಿಯಾದಂತಹ ಜಾಬ್ ರೋಲ್ಸ್ಗಳು ಓಪನ್ ಇದ್ದಾವೆ, ನೀವು ಯಾವ ರೀತಿ ಅಪ್ಲೈ ಮಾಡ್ಬೋದು, ಯಾವ ಆಪರ್ಚುನಿಟೀಸ್ಗಳು ಓಪನ್ ಇದ್ದಾವೆ ಆಫ್ ಕ್ಯಾಂಪಸ್. ನಾವು ಫೋಕಸ್ ಮಾಡಿ ಹೇಳ್ತಾ ಇರೋದು ಈ ವಿಡಿಯೋದಲ್ಲಿ ಅಂದರೆ ಆಫ್ ಕ್ಯಾಂಪಸ್, ಆನ್ ಕ್ಯಾಂಪಸ್ ಅಲ್ಲ. ಓಕೆ, ಸೊ ನಿಮ್ಮ ಕ್ಯಾಂಪಸ್ಗೆ ಯಾವುದು ಪ್ಲೇಸ್ಮೆಂಟ್ ಬರ್ತಾ ಇಲ್ಲ ಅಂತಂದರೆ ನೀವು ಯಾವ ರೀತಿ ಸರ್ಚ್ ಮಾಡ್ಬೋದು, ಪ್ಲೇಸ್ಮೆಂಟಿಗೋಸ್ಕರ ಯಾವ ರೀತಿ ಅಪ್ಲೈ ಮಾಡ್ಬೋದು, ಪ್ರಿಪೇರ್ ಯಾವ ರೀತಿ ಮಾಡ್ಬೋದು, ಎವ್ರಿಥಿಂಗ್ ಇದರಲ್ಲಿ ಹೇಳ್ತಾ ಇದ್ದೀನಿ, IT ರಿಲೇಟೆಡ್ ಜಾಬ್ಸ್. ಓಕೆ, ಸೊ ವಿತೌಟ್ ವೇಸ್ಟಿಂಗ್ ಎನಿ ಟೈಮ್ ಸ್ಟಾರ್ಟ್ ಮಾಡೋಣ. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಓಕೆ, ನೀವೇನಾದ್ರೂ BCA ಸ್ಟೂಡೆಂಟ್ ಆಗಿಲ್ಲ, BSc ಸ್ಟೂಡೆಂಟ್ ಆಗಿಲ್ಲ, ನೀವಿನ್ನು PUC ಇದ್ದೀರಾ ಅಂತ ಅಂದ್ಕೊಳ್ಳಿ, ಅಥವಾ ನೀವು ಆಲ್ರೆಡಿ ಗ್ರ್ಯಾಜುಯೇಟ್ ಆಗಿಬಿಟ್ಟು ಆಲ್ರೆಡಿ ಕೆರಿಯರ್ ಮಾಡ್ಕೊಂಡಿದ್ದೀರಾ ನಿಮ್ಮದು ಅಂತಂದರೆ, ಯಾರು BSc ಸ್ಟೂಡೆಂಟ್ಸ್ ಇದ್ದಾರೋ, BCA ಸ್ಟೂಡೆಂಟ್ಸ್ ಇದ್ದಾರೋ, BE ಸ್ಟೂಡೆಂಟ್ಸ್ ಇದ್ದಾರೋ, ನಿಮ್ಮ ರಿಲೇಟಿವ್ಸ್ನಲ್ಲಾಗಿರ್ಬೋದು ಅಥವಾ ನಿಮ್ಮ ಫ್ರೆಂಡ್ ಸರ್ಕಲ್ನಲ್ಲಾಗಿರ್ಬೋದು, ಅಂಥವರಿಗೆ ಈ ವಿಡಿಯೋನ ಶೇರ್ ಮಾಡಿ, ಆದಷ್ಟು ಶೇರ್ ಮಾಡಿ. ಓಕೆ, ಸೊ ಅವರಿಗಾದರೂ ಹೆಲ್ಪ್ ಆಗುತ್ತೆ. ಏನಕ್ಕೆ ಇದನ್ನ ಹೇಳ್ತಾ ಇದ್ದೀನಿ ನಾನು ಅಂತಂದರೆ, TCS ಇಗ್ನೈಟ್ ಅಥವಾ ಸ್ಮಾರ್ಟ್ ಹೈರಿಂಗ್ ಅಪ್ಲಿಕೇಶನ್ ಬಿಟ್ಟಾಗ ನಮ್ಮ ಕ್ಲಾಸ್ನಲ್ಲಿ ಬರೀ 3 ಜನ ಮಾತ್ರ ಅಪ್ಲೈ ಮಾಡಿದ್ವಿ ನಾವು. ಅದಾದಮೇಲೆ ಆಕ್ಸೆಂಚರ್ಗೆ ನಾನು ಒಬ್ಬನೇ ಅಪ್ಲೈ ಮಾಡಿದ್ದೆ. ಓಕೆ, HCLಗೂ ನಾನು ಒಬ್ಬನೇ ಅಪ್ಲೈ ಮಾಡಿದ್ದೀನಿ. ಓಕೆ, ಈ ರೀತಿ ಇನ್ಫಾರ್ಮೇಷನ್ನೇ ಇರಲ್ಲ ಯಾರಿಗೂ, ಎಲ್ಲಿ ಅಪ್ಲೈ ಮಾಡಬೇಕು, ಜಾಬ್ ಓಪನ್ಸ್ ಇದಾವ ಇಲ್ವಾ, ನಥಿಂಗ್. ನಮ್ಮ ಕ್ಲಾಸ್ನಲ್ಲಿ ಒಬ್ಬನೇ ಅಪ್ಲೈ ಮಾಡಿರೋದು HCL ಆಕ್ಸೆಂಚರ್ಗೆ. ಅಟ್ಲೀಸ್ಟ್ TCSಗೆ 3 ಜನ ಆದರೂ ಅಪ್ಲೈ ಮಾಡಿದ್ವಿ, ರೈಟ್? ಸೊ ಹಂಗಾಗಿ ಅವ್ರಿಗೆ ಮೇಲೆ ಗೊತ್ತಿಲ್ಲ ಅಂತ ಅಂದಮೇಲೆ ಎಲ್ಲಿ ಅಪ್ಲೈ ಮಾಡೋದು ಏನು ಎತ್ತ ಅಂತ. ಸೊ ಅಂತಹ ಟೈಮ್ನಲ್ಲಿ ಅವರಿಗೆ ಆಪರ್ಚುನಿಟೀಸ್ಗಳು ಮಿಸ್ ಆಗಿಬಿಡ್ತವೆ. ಸೊ ಆ ರೀತಿಯಾದಂಥ ಆಪರ್ಚುನಿಟೀಸ್ಗಳು ನಿಮ್ಮ ಫ್ರೆಂಡ್ಸ್ಗಾಗಿರ್ಬೋದು, ರಿಲೇಟಿವ್ಸ್ಗಳಾಗಿರ್ಬೋದು, ಅವ್ರಿಗೆ ಮಿಸ್ ಆಗಬಾರ್ದು ಅಂತಂದರೆ ಈ ವಿಡಿಯೋನ ಪ್ಲೀಸ್ ಅವ್ರಿಗೆ ಶೇರ್ ಮಾಡಿ. ಓಕೆ, ಸೊ ಫಸ್ಟ್ ಆಫ್ ಆಲ್ ನೀವು BCA ಅಥವಾ BSc ಸ್ಟೂಡೆಂಟ್ಸ್ಗಳು ಆಗಿದ್ದರೆ ನಿಮ್ಗೆ ಓಪನಿಂಗ್ಸ್ಗಳು ಯಾವ ರೀತಿ ಸಿಗ್ತವೆ ನೋಡಿ. ಹೈ ಪ್ಯಾಕೇಜ್ನ ನಾವು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ ಆ್ಯಸ್ ಅ BCA ಸ್ಟೂಡೆಂಟ್ಸ್ ಆ್ಯಂಡ್ BSc ಸ್ಟೂಡೆಂಟ್ಸ್ ಇನ್ IT ರಿಲೇಟೆಡ್ ಜಾಬ್ಸ್. ಬಟ್ 1 ವರ್ಷ 2 ವರ್ಷ ನಿಮಗೆ ಎಕ್ಸ್ಪೀರಿಯನ್ಸ್ ಆದಮೇಲೆ ಆ ಕಂಪ್ನಿ ಒಳಗಡೆ ನೀವು ಹೈ ಸ್ಯಾಲ್ರಿ ಎಕ್ಸ್ಪೆಕ್ಟೇಷನ್ ಮಾಡ್ಬೋದು. ಓಕೆ, ಯಾವಾಗ ಮಾಡಬಹುದು ಅಂತಂದರೆ ನಿಮ್ಮ ಸ್ಕಿಲ್ಸ್ನ ನೀವು ಇಂಪ್ರೂವ್ ಮಾಡ್ಕೊಳ್ತಾ ಹೋಗಬೇಕು. ಅವ್ರು ಏನು ಕಂಪ್ನಿನಲ್ಲಿ ಜಾಬ್ ಕೊಡ್ತಾ ಇದ್ದಾರೆ ಅದು ಅಷ್ಟಕ್ಕೆ ನಿಂದ್ರಿಸ್ಬಿಡ್ಬಾರ್ದು. ಓಕೆ, ನಿಮ್ಮ ಎಕ್ಸ್ಪೀರಿಯನ್ಸ್ ಅದು ಅಷ್ಟೇ ಮ್ಯಾಟ್ರ್ ಆಗಲ್ಲ. ಓಕೆ, ಸ್ಕಿಲ್ಸ್ ಕೂಡ ಮ್ಯಾಟರ್ ಆಗುತ್ತೆ. ಓಕೆ, ಸೊ ಅದಾದಮೇಲೆ ನೀವು ಹೈ ಸ್ಯಾಲ್ರಿ ಎಕ್ಸ್ಪೆಕ್ಟೇಷನ್ ಮಾಡ್ಬೋದು. ಎಷ್ಟೋ ಜನ ಇದ್ದಾರೆ TCS ಇನ್ಫೋಸಿಸ್ನಿಂದ ಜಂಪ್ ತೊಗೊಂಬಿಟ್ಟು ಅಡೋಬ್ ಆಗಿರ್ಬೋದು ಅಥವಾ ಅಮೆಝಾನ್ ಆಗಿರ್ಬೋದು, ಇಂತಹ ವೆಲ್ ನೋನ್ ಕಂಪ್ನೀಸ್ಗಳಲ್ಲಿ ಸರ್ವಿಸ್ ಬೇಸ್ಡ್ ಕಂಪ್ನೀಸಿಂದ ಪ್ರಾಡಕ್ಟ್ ಬೇಸ್ಡ್ ಕಂಪ್ನೀಸ್ಗೆ ಜಂಪ್ ಆದವರು ತುಂಬ ಜನ ಇದ್ದಾರೆ. ಒಳ್ಳೊಳ್ಳೆ ಪ್ಯಾಕೇಜ್ನಲ್ಲಿ ಜಂಪ್ ಆಗಿದ್ದಾರೆ. ಓಕೆ, ಸರ್ವಿಸ್ ಬೇಸ್ಡ್ ಕಂಪ್ನೀಸ್ಗಳಲ್ಲಿ ನಮ್ಮ ಪ್ಯಾಕೇಜ್ ಸ್ವಲ್ಪ ಕಡಿಮೆ ಇರುತ್ತೆ. ಓಕೆ, ಸೊ ವಿ ಹ್ಯಾವ್ ಟು ಅಕ್ಸೆಪ್ಟ್ ಇಟ್. ಓಕೆ, ನಾವು ಅಡ್ಜಸ್ಟ್ ಮಾಡ್ಕೋಬೇಕಾಗುತ್ತೆ ಅದಕ್ಕೆ. ಅದಾದಮೇಲೆ ನೀವು ಎಕ್ಸ್ಪೀರಿಯನ್ಸ್ ತೊಗೊಂಡಾದ್ಮೇಲೆ ನಿಮ್ಮ ಸ್ಕಿಲ್ಸ್ಗಳನ್ನ ಬಿಲ್ಡ್ ಮಾಡಾದ್ಮೇಲೆ ವಿತ್ ಎಕ್ಸ್ಪೀರಿಯನ್ಸ್ ಆ್ಯಂಡ್ ಸ್ಕಿಲ್ಸ್ ಯು ಕ್ಯಾನ್ ಗೆಟ್ ಅ ಲಾಟ್ ಆಫ್ ಗುಡ್ ಆಪರ್ಚುನಿಟೀಸ್. ಓಕೆ, ಸೊ ಅದಕ್ಕೋಸ್ಕರ ನಿಮಗೆ ಇವಾಗ ಆಪರ್ಚುನಿಟಿ ಸಿಗ್ತಾ ಇದೆ, ನೀವು ಎಂಟರ್ ಆಗಬೇಕು ಅಂದ್ಕೊಂಡಿದ್ದೀರಾ ಅಂತಂದರೆ ಎಂಟರ್ ಆಗಿಬಿಡಿ. ಓಕೆ, ಸೊ ವಿತೌಟ್ ಎನಿ ಥಿಂಕಿಂಗ್. ಓಕೆ, ಸೊ ಥಿಂಕ್ ಮಾಡೋಕೆ ಹೋಗ್ಬಿಡಿ ಜಾಸ್ತಿ, ಯಾಕಂದರೆ ಓಪನಿಂಗ್ಸ್ ಇರೋದೇ ಕಡಿಮೆ ಇದ್ದಾವೆ. ಓಕೆ, ಸೊ ಇಂತಹ ಓಪನಿಂಗ್ಸ್ ಬಂದಿರ್ತಾವೆ ಮಾಸ್ ಹೈರಿಂಗ್ದು, ಬಟ್ ನಮಗೆ ಐಡಿಯಾ ಇರಲ್ಲ, ಅಪ್ಲೈ ಮಾಡಬೇಕು ಅನ್ನೋದು ಗೊತ್ತಿರಲ್ಲ. ಓಕೆ, ಸೊ ಯಾವ ರೀತಿ ಅಪ್ಲೈ ಮಾಡಬೇಕು ಅನ್ನೋದು ಗೊತ್ತಿರಲ್ಲ. ಡೆಡಿಕೇಟೆಡ್ ವೀಡಿಯೋಸ್ ಬೇಕು TCS ಸ್ಮಾರ್ಟ್ ಹೈರಿಂಗಿಗೆ, HCLಗೆ, ಅದಾದಮೇಲೆ ಎಕ್ಸೆಚರ್ದು. ಓಕೆ, ಡೆಡಿಕೇಟೆಡ್ ವೀಡಿಯೋಸ್ ಬೇಕು ಅಂದರೆ ಕಮೆಂಟ್ ಸೆಕ್ಷನಲ್ಲಿ ಹೇಳಿ, ನಾನು ಅದ್ರದ್ದು ಡೆಡಿಕೇಟೆಡ್ ವೀಡಿಯೋ ಮಾಡ್ತೀನಿ, ಯಾವ ರೀತಿ ಅಪ್ಲೈ ಮಾಡಬೇಕು, ಏನೇನು ಎಲಿಜಿಬಿಲಿಟಿ ಕ್ರೈಟೇರಿಯಾ ಇದೆ. ಓಕೆ, ಸೊ ಅದಾದಮೇಲೆ ಏನೇನು ಸ್ಕಿಲ್ಸ್ ಬೇಕೋ ಆ ರೋಲಿಗೋಸ್ಕರ, ಅಂದರೆ ನೀವು ಎಕ್ಸಾಮ್ ಕ್ರ್ಯಾಕ್ ಮಾಡೋದಕ್ಕೋಸ್ಕರ ಏನೇನು ಕಲ್ತ್ಕೋಬೇಕಾಗುತ್ತೆ. ಈ ರೀತಿ ನಿಮಗೆ ಏನಾದರೂ ಡೆಡಿಕೇಟೆಡ್ ವೀಡಿಯೋ ಬೇಕು ಅಂತಂದರೆ ಪ್ಲೀಸ್ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಆದಮೇಲೆ ಯಾವುದ್ರ ಮೇಲೆ ಜಾಸ್ತಿ ಓಟ್ಸ್ ಇರುತ್ತೋ, ಅದು TCS ಆಗಿರ್ಬೋದು, HCL ಆಗಿರ್ಬೋದು, ಆಕ್ಸೆಂಚರ್ದಾಗಿರ್ಬೋದು, ಯಾವುದೇ ಆಗಿರಲಿ, ಎದ್ರ ಬಗ್ಗೆ ಓಟ್ಸ್ ಇರ್ತಾವೋ ಅದ್ರ ಮೇಲೆ ನಾವು ಏನು ಮಾಡೋಣ, ವೀಡಿಯೋಸ್ಗಳನ್ನ ಮಾಡ್ತಾ ಹೋಗೋಣ. ಓಕೆ, ಸೊ ಇವಾಗ ಬರೋಣ TCS ಸ್ಮಾರ್ಟ್ ಹೈರಿಂಗ್ ಆಮೇಲೆ ಇಗ್ನೈಟ್ ಹೈರಿಂಗ್. ಇದೇನಪ್ಪ ಅಂತಂದರೆ ಓವರಾಲ್ ಹೇಳಿಬಿಡ್ತೀನಿ, ಒಂದೇ ಪರ್ಟಿಕ್ಯುಲರ್ ಅಂತ ಅಲ್ಲ. ನೀವು ಯಾವುದೇ ಒಂದು ಮಾಸ್ ಹೈರಿಂಗ್ ರಿಕ್ರೂಟ್ಮೆಂಟ್ನಲ್ಲಿ ಪಾಸ್ ಆಗಬೇಕಾಗಿದೆ ಅಥವಾ ಕ್ಲಿಯರ್ ಮಾಡಬೇಕಾಗಿದೆ ಎಕ್ಸಾಮ್ ಅಂತಂದರೆ ಫಸ್ಟ್ ಒಂದು ಬರುತ್ತೆ ನಿಮಗೆ ಆಪ್ಟಿಟ್ಯೂಡ್, ಅದಾದಮೇಲೆ ಕಮ್ಯುನಿಕೇಷನ್. ಇವು 2 ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಸೊ ನನಗೆ ಆಪ್ಟಿಟ್ಯೂಡ್ ವೀಕ್ ಇತ್ತು, ಬಟ್ ಐ ಕವರ್ಡ್ ಇಟ್ ಇನ್ ಅ ಕೋಡಿಂಗ್. ಓಕೆ, ಸೊ ನಾನು ಆಪ್ಟಿಟ್ಯೂಡ್ ಪ್ರಿಪೇರ್ ಆಗಿದ್ದೆ TCS ಸ್ಮಾರ್ಟ್ ಹೈರಿಂಗಿಗೆ, ಬಟ್ ನಾನು ಅದನ್ನ ಕೋಡಿಂಗಲ್ಲಿ ಕವರ್ ಮಾಡ್ಕೊಂಡಿದ್ದೆ, ಆಮೇಲೆ ಕಮ್ಯುನಿಕೇಷನಲ್ಲಿ. ಸೊ ಈ ರೀತಿ ನಾವು ಏನು ಮಾಡ್ಬೋದು ಅಂದರೆ ಒಂದು ವೀಕ್ ಇದ್ರೂ ಕೂಡ ಇನ್ನೊಂದರಲ್ಲಿ ಕವರ್ ಅಪ್ ಮಾಡ್ಕೋಬೋದು. ಓಕೆ, ಸೊ ಆಪರ್ಚುನಿಟೀಸ್ಗಳಿರ್ತವೆ, ಬಟ್ ಮೇನ್ ಫೋಕಸ್ ಎದ್ರ ಮೇಲಿರುತ್ತೆ BCA BSc ಸ್ಟೂಡೆಂಟ್ಸ್ಗಳದಂದರೆ ಆಪ್ಟಿಟ್ಯೂಡ್, ಅದಾದಮೇಲೆ ಕಮ್ಯುನಿಕೇಷನ್. ಇವು 2 ನಿಮಗೆ ಸ್ಟ್ರಾಂಗ್ ಇದ್ದಾವೆ ಅಂತಂದರೆ ನೀವು ಈಸಿಯಾಗಿ ಎಂಟರ್ ಆಗ್ಬೋದು IT ಜಾಬ್ಸ್ಗೆ. ಓಕೆ, ನೀವು BSc ಸ್ಟೂಡೆಂಟ್ಸ್ ಆಗಿರ್ಬೋದು, BCA ಸ್ಟೂಡೆಂಟ್ಸ್ ಆಗಿರ್ಬೋದು. TCS ಅನ್ನಲ್ಲಿ ಇಗ್ನೈಟ್ ಸ್ಮಾರ್ಟ್ ಹೈರಿಂಗ್ ಅಂತ 2 ರೋಲ್ಸ್ಗಳಿದ್ದಾವೆ. ಓಕೆ, ಸೊ ಈ ರೀತಿ
ಡಿಫ್ರೆಂಟ್ ರೋಲ್ಸ್ಗಳು ಇರ್ತವೆ ಡಿಫ್ರೆಂಟ್ ಕಂಪ್ನೀಸ್ಗಳಲ್ಲಿ. ಸೊ ಅವನ್ನ ಯಾವ ರೀತಿ ಕ್ರ್ಯಾಕ್ ಮಾಡಬೇಕು. ಓಕೆ, ಸೊ ನಿಮಗೆ ಆ್ಯಪ್ಟಿಟ್ಯೂಡ್ ಏನೇನು ಪ್ರಿಪೇರ್ ಆಗಬೇಕು ಅನ್ನೋದು ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ಯಾವ್ಯಾವ ಟಾಪಿಕ್ಸ್ಗಳು ಪ್ರಿಪೇರ್ ಆಗಬೇಕಾಗುತ್ತೆ. ಈ ಒನ್ ಮಂತ್ ಅಥವಾ 2 months ನೀವು ಡೆಡಿಕೇಟ್ ಮಾಡಿದ್ರೆ ಅದಕ್ಕೋಸ್ಕರ ನೀವು ಈಸಿಯಾಗಿ ಕ್ಲಿಯರ್ ಮಾಡ್ಬೋದು. ಆ್ಯಪ್ಟಿಟ್ಯೂಡ್ ದೊಡ್ಡ ವಿಷಯನೇ ಅಲ್ಲ. ಸೊ ಅದಾದಮೇಲೆ ಕೋಡಿಂಗ್ ರೌಂಡ್ ಕೂಡ ಇರುತ್ತೆ. ಯಾವ ರೀತಿಯಾದಂಥ ಕೋಡಿಂಗ್ ಕ್ವಶನ್ಸ್ಗಳನ್ನ ಕೇಳ್ತಾರೆ, ಕೋಡಿಂಗ್ ರಿಲೇಟೆಡ್ ಪ್ರಿಪ್ರೇಷನ್ ನೀವು ಮಾಡಬೇಕು ಅಂತ ಅಂದ್ಕೊಂಡ್ರೆ ನನ್ನದು ಚಾನಲಲ್ಲಿ ಆಲ್ರೆಡಿ C++ನ ಯೂಸ್ ಮಾಡ್ಕೊಂಬಿಟ್ಟು DSA ಸ್ಟಾರ್ಟ್ ಮಾಡಿದ್ದೀನಿ. ಸೊ ಇನ್ನೊಂದು 10 ವೀಡಿಯೋಸ್ಗಳು ಅದ್ರ ರಿಲೇಟೆಡ್ ನೋಡ್ಕೊಂಬಿಡಿ. ಇನ್ನೂ ತುಂಬ ಜಾಸ್ತಿ ವೀಡಿಯೋಸ್ಗಳು ಬರೋದಿದ್ದಾವೆ DSA ರಿಲೇಟೆಡ್. ಬಟ್ ಇನ್ನೊಂದು 10 ವೀಡಿಯೋಸ್ ಏನು ಬೇಸಿಕ್ಸ್ನ ನಾನು ಕ್ಲಿಯರ್ ಮಾಡ್ತಾ ಇದ್ದೀನೋ C++ ಬಗ್ಗೆ, ಅಷ್ಟು ನೀವೇನಾದರೂ ನೋಡ್ಕೊಂಡ್ಬಿಟ್ಟು ಅಷ್ಟು ಪ್ರಿಪೇರ್ ಆಗಿಬಿಟ್ಟು ನೀವೇನಾದರೂ ಕೋಡಿಂಗ್ ರೌಂಡ್ಗೆ ಹೋದರೆ ಈಸಿಯಾಗಿ ಕ್ಲಿಯರ್ ಮಾಡ್ಕೊಳ್ತಾರೆ. ತುಂಬ ಈಸಿ ಕ್ವಶನ್ಸ್ಗಳಿರ್ತಾವೆ, ಏನು ಡಿಫಿಕಲ್ಟಿ ಇರೋದಿಲ್ಲ. ಈಸಿ ಲೆವೆಲ್ ಅಥವಾ ಈಸಿ ಲೆವೆಲ್ ಒಳಗಡೆ ಹಾರ್ಡ್ ಕ್ವಶನ್ಸ್ಗಳು ಕೊಟ್ಟಿರ್ತಾರೆ ಅಷ್ಟೇ. ಓಕೆ, ಮೀಡಿಯಂ ಲೆವೆಲ್ಲೂ ಇರೋದಿಲ್ಲ, ಹಾರ್ಡ್ ಲೆವೆಲ್ಲೂ ಇರೋದಿಲ್ಲ. ಈಸಿ ಲೆವೆಲ್ ಒಳಗಡೆ ಸ್ವಲ್ಪ ಹಾರ್ಡ್ ಕೊಟ್ಟಿರ್ತಾರೆ. ಓಕೆ, ಸೊ ಅದನ್ನು ಬಿಟ್ಟರೆ ಮತ್ತೇನೋ ಹೆದರುವಂಥ ಅವಶ್ಯಕತೆ ಇರಲ್ಲ. ಈಸಿಯಾಗಿ ನಾವೇನು ಮಾಡ್ಬೋದು ಅಂದರೆ ಆ್ಯಪ್ಟಿಟ್ಯೂಡ್ ಆಮೇಲೆ ಕೋಡಿಂಗ್ ರೌಂಡ್ನ ಕ್ಲಿಯರ್ ಮಾಡ್ಕೋಬೋದು. ಅದಾದಮೇಲೆ ಇಂಟರ್ವ್ಯೂ ರೌಂಡ್ನಲ್ಲಿ HR ರೌಂಡ್, ಟೆಕ್ನಿಕಲ್ ರೌಂಡ್ 2 ರೌಂಡ್ಸ್ಗಳಿರ್ತವೆ. TCSನಲ್ಲಿ ಟೋಟಲ್ 3 ರೌಂಡ್ಸ್ಗಳಿರ್ತವೆ. ಟೆಕ್ನಿಕಲ್ ರೌಂಡ್, HR ರೌಂಡ್, ಮ್ಯಾನೇಜ್ಮೆಂಟ್ ರೌಂಡ್ ಅಂತ. ಸೊ ಈ ರೀತಿ ಡಿಫ್ರೆಂಟ್ ರೌಂಡ್ಸ್ಗಳಿರ್ತವೆ ಎಲ್ಲ. ನಿಮಗೆ ಏನಾದರೂ ಡೆಡಿಕೇಟೆಡ್ ವೀಡಿಯೋ ಬೇಕು ಅಂದರೆ ಪ್ಲೀಸ್ ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ಅದ್ರ ಬಗ್ಗೆನೇ ಅದು ಸಪ್ರೇಟ್ TCS ಬಗ್ಗೆನೇ ವೀಡಿಯೋ ಬೇಕು ಅಂದರೆ TCS ಬಗ್ಗೆ ವೀಡಿಯೋ ಮಾಡಿ ಹಾಕ್ತೀನಿ. ನಿಮಗೆ ಆಕ್ಸೆಂಚರ್ ಬಗ್ಗೆನೇ ಸಪ್ರೇಟ್ ವೀಡಿಯೋ ಬೇಕು ಅಂದರೆ ಆಕ್ಸೆಂಚರ್ ಬಗ್ಗೆ ವೀಡಿಯೋ ಸಪ್ರೇಟಾಗಿ ಹಾಕ್ತೀನಿ. HCL ಬಗ್ಗೆನೇ ಸಪ್ರೇಟ್ ವೀಡಿಯೋ ಬೇಕು ಅಂದರೆ HCL ಬಗ್ಗೆ. ಆಮೇಲೆ ಇನ್ನೊಂದು ಕಂಪ್ನಿ ಇದೆ ವಿಪ್ರೋ. ಓಕೆ, ವಿಪ್ರೋ ವಿಲ್ಪ್ ಪ್ರೋಗ್ರಾಮ್ ಅಂತ ನಡೆಯುತ್ತೆ. ಅದ್ರ ಬಗ್ಗೆನೂ ನಿಮಗೆ ಐಡಿಯಾ ಬೇಕು, ಅದ್ರ ಬಗ್ಗೆನೂ ನಿಮಗೆ ಇನ್ಫಾರ್ಮೇಷನ್ ಬೇಕು ಅಂದರೆ ಕಮೆಂಟ್ ಸೆಕ್ಷನಲ್ಲಿ ಹೇಳಿ, ಅದ್ರ ಬಗ್ಗೆನೂ ವೀಡಿಯೋ ಮಾಡೋಣ. ಅದಾದಮೇಲೆ ಈ ವಿಡಿಯೋನ ಆದಷ್ಟು ನಿಮ್ಮ BCA BSc ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ, ಗೊತ್ತಾಗಲಿ ಅವರಿಗೆ ಓಪನಿಂಗ್ಸ್ ಇದ್ದಾವೆ. ಓಕೆ, ಸೊ ಅಪ್ಲೈ ಮಾಡಬಹುದು ಅವರು ಅಂತ. ಯಾಕೆಂದರೆ ಅವರಿಗೆ ಐಡಿಯಾನೇ ಇಲ್ಲ ಅಂತಂದರೆ ಅಪ್ಲೈ ಮಾಡೋದು ಹೆಂಗೆ ಮಾಡ್ತಾರೆ, ರೈಟ್? ಸೊ ಗೊತ್ತೇ ಇಲ್ಲ ಅವರಿಗೆ ಈ ರೀತಿ ಹೈರಿಂಗ್ ಆಗುತ್ತೆ ಅಂತಂದರೆ ಹೆಂಗೆ ಅಪ್ಲೈ ಮಾಡ್ತಾರೆ. ಓಕೆ, ನಾ ಎಕ್ಸಾಂಪಲ್ ಕೊಟ್ಟು ಹೇಳಿದ್ನಲ್ಲ, ನನ್ನ ಕ್ಲಾಸ್ನಲ್ಲಿ ನಾನು ಒಬ್ಬನೇ ಅಪ್ಲೈ ಮಾಡಿರೋದು, ಮತ್ತು ಯಾರು ಅಪ್ಲೈ ಮಾಡಿರಲೇ ಇಲ್ಲ. ನಂಗೆ ಗೊತ್ತಿದೆ ಅಂದ್ಕೊಂಡಿದ್ದೆ, ಅವರಿಗೆ ಗೊತ್ತಿದ್ದಿಲ್ಲ ಅವರಿಗೆ. ಸೊ ಅವ್ರು ಅಪ್ಲೈ ಮಾಡಿದರೆ ಅವರು ಕ್ರ್ಯಾಕ್ ಮಾಡ್ಬೋದಾಗಿತ್ತೇನೋ. ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಆದಷ್ಟು ನಿಮ್ಮ BCA BSc ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕೇಳಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿರೋ ನನ್ನ ವೀಡಿಯೋಸ್ಗಳನ್ನ ನೋಡ್ತಾರೆ, ಎಂಜಾಯ್ ಮಾಡ್ತಾರೆ, ಕಲಿತಾರೆ. ಜೈ ಹಿಂದ್, ವಂದೇ ಮಾತರಂ.